ಎಲ್ಲರಿಗೂ ನಮಸ್ಕಾರ. ಈ ಬೇಸಿಗೆ ಕಾಲ ಅಂದಾಗ ನಾವು ಈ ಬಾಯಾರಿಕೆಯನ್ನು ನೀಗಿಸಲಿಕ್ಕೆ ಈ ಬೇರೆ ಬೇರೆ ತಂಪು ಪಾನೀಯಗಳ ಅಥವಾ ಈ ಹಣ್ಣಿನ ಜ್ಯೂಸುಗಳ ಅಥವಾ ಬೇರೆ ಬೇರೆ ಪಾನಕಗಳ ಮೊರೆ ಹೋಗುವಂಥದ್ದು ಸಾಮಾನ್ಯವಾದದ್ದು. ಆದರೆ ನಾನು ಇವತ್ತು ನಿಮಗೆ ಮನೆಯಲ್ಲೇ ಸಿಗುವಂಥ ಕೆಲವು ವಸ್ತುಗಳನ್ನು ಬಳಸಿ ಒಂದು ತುಂಬ ಶರೀರಕ್ಕೆ ತಂಪಾದ, ಅದೇ ರೀತಿ ಹಲವಾರು ಆರೋಗ್ಯಕರ ಪ್ರಯೋಜನಗಳಿರುವಂತಹ ಒಂದು ಜ್ಯೂಸ್ ರೆಸಿಪಿಯನ್ನು ನಿಮ್ಮ ಮುಂದೆ ಮಾಡಿ ತೋರಿಸಲಿಕ್ಕಿದ್ದೇನೆ. ನೋಡಿ, ಅದಕ್ಕೆ ನಾನಿಲ್ಲಿ ಸೋಂಪು ಕಾಳು ತಗೊಂಡಿದ್ದೇನೆ. ನಾವು ಈ ಸಂಬಾರ ಪದಾರ್ಥವಾಗಿ ಬಳಸುವಂತಹ ಒಂದು ಈ ಸೋಂಪು ಕಾಳು, ಇದು ನಮಗೆ ಶರೀರಕ್ಕೆ ತಂಪು ಕೂಡ. ಇದರಿಂದ ಇವತ್ತೊಂದು ಜ್ಯೂಸ್ ರೆಸಿಪಿಯನ್ನು ನಾನು ಇವತ್ತು ನಿಮ್ಮ ಮುಂದೆ ಮಾಡಿ ತೋರಿಸಲಿಕ್ಕಿದ್ದೇನೆ. ಈ ಸೋಂಪಿನ ಜ್ಯೂಸಿನ ಸೇವನೆಯಿಂದ ನಮಗೆ ಈ ದೇಹ ಇಡೀ ತಂಪಾದಂಥ ಒಂದು ಅನುಭವ ಆಗ್ತದೆ. ಇದು ಶರೀರದಲ್ಲಿನ ರಕ್ತದಲ್ಲಿರುವಂಥ ಕೆಟ್ಟ ಕೊಲೆಸ್ಟ್ರಾಲ್ನನ್ನು ಕೂಡ ನಿವಾರಣೆ ಮಾಡ್ತದೆ. ಇದು ಈ ಜ್ಯೂಸನ್ನು ಕುಡಿದಾಗ ನಮಗೆ ಹಸಿವೆ ಆಗುವುದಿಲ್ಲ. ಹಾಗಾಗಿ ಇದು ನಮಗೆ ಈ ತೂಕವನ್ನು ಕಡಿಮೆ ಮಾಡಬೇಕನ್ನೋರಿಗೆ ಇದನ್ನು ಡಯಟಲ್ಲಿ ಈ ಜ್ಯೂಸನ್ನು ಕೂಡ ಒಂದು ಆ್ಯಡ್ ಮಾಡಿಕೊಂಡು ಈ ಜ್ಯೂಸನ್ನು ಕೂಡ ನಿಯಮಿತವಾಗಿ ಸೇವಿಸ್ಬೋದು. ಈ ಊಟದ ನಂತರ ಈ ಜ್ಯೂಸನ್ನು ನಾವು ಸೇವಿಸಿದರೆ ಇದು ನಮಗೆ ಜೀರ್ಣಕ್ರಿಯೆಗೆ ತುಂಬ ಸಹಕಾರಿ ಅಂತ ಹೇಳ್ಬೋದು. ಹಾಗೆ ಬನ್ನಿ, ಇವಾಗ ಆ ಜ್ಯೂಸ್ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿಕೊಡ್ತೇನೆ. ಬನ್ನಿ, ಇವಾಗ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ. ನೋಡಿ, ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೇನೆ. ನೋಡಿ, ಇವಾಗ ಇದರಲ್ಲಿ 2 ಟೀ ಸ್ಪೂನ್ ಆಗುವಷ್ಟು ಸೋಂಪು ಕಾಳು ಉಂಟು. ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಲ್ವಾ. ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಈ ಪೆಪ್ಪರ್, ಕಾಳು ಮೆಣಸು ಪುಡಿ ಅಂತ ತಗೊಂಡಿದ್ದೇನೆ. ಇದಕ್ಕೆ ನಾವು ಪುಡಿ ಮಾಡಲಿಕ್ಕೆ ಇರೋ ಕಾರಣ ನೀವು ಇಡೀ ಕಾಳು ಮೆಣಸು ಆದರೂ ಹಾಕಿಲ್ಬೋದು. ನೋಡಿ, ಇದರಲ್ಲಿ 3 ಏಲಕ್ಕಿ ಇದೆ. ಇದು ನಾನು ಸಿಪ್ಪೆ ಸಹಿತ ಹಾಕಿಲ್ತಿದ್ದೇನೆ. ಇದನ್ನು ಗ್ರೈಂಡ್ ಮಾಡಲಿಕ್ಕಿದೆ. ಅದೇ ರೀತಿ ಒಂದು ಅರ್ಧ ಇಂಚಿನಷ್ಟು ಶುಂಠಿಯನ್ನು ನೋಡಿ ನಾನು ಸಣ್ಣದಾಗಿ ಕತ್ತರಿಸಿ ತಗೊಂಡಿದ್ದೇನೆ. ಇದಕ್ಕೆ ಹಾಕಿಲ್ವ. ಇಲ್ಲಿ 8 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಇದೆ. ಇದನ್ನು ಕೂಡ ಇದಕ್ಕೆ ಹಾಕಿದ್ದೇನೆ. ಸಕ್ಕರೆ ಇದು ನಾನು ಇಲ್ಲಿ 3 ಗ್ಲಾಸ್ ಆಗುವಷ್ಟು ಯೂಸ್ ಮಾಡುವಂಥದ್ದು. ಇಲ್ಲಿ ಸಕ್ಕರೆ ಜಾಸ್ತಿ ಪ್ರಮಾಣದಲ್ಲಿ ಯಾಕೆ ತಗೊಂಡಿದ್ದೇನೆ ಅಂತ ಹೇಳಿದರೆ, ಇದಕ್ಕೆ ನಾವು ನಿಂಬೆ ರಸವನ್ನು ಕೂಡ ಆ್ಯಡ್ ಮಾಡಲಿಕ್ಕಿದೆ, ಅದಕ್ಕೋಸ್ಕರ. ಅದೇ ರೀತಿ ಚೀಟಿಗೆ ಉಪ್ಪನ್ನು ಕೂಡ ಈಗಲೇ ಹಾಕಿಲ್ತಿದ್ದೇನೆ. ಈ ಎಲ್ಲ ಪದಾರ್ಥಗಳನ್ನು ಇವಾಗ ನಾವು ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು. ನೋಡಿ, ಇವಾಗ ಎಲ್ಲ ಪದಾರ್ಥಗಳನ್ನು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡಿ ತಂದಿದ್ದೇನೆ. ನೋಡಿ, ನಾನು ಇವಾಗ ಇಲ್ಲಿ ಒಂದು ಪಾತ್ರೆ ತಗೊಂಡಿದ್ದೇನೆ. ಇವಾಗ ನೋಡಿ, ಈ ಗ್ಲಾಸ್ನಲ್ಲಿ 3 ಗ್ಲಾಸ್ ಆಗುವಷ್ಟು ನೀರನ್ನು ಈ ಪಾತ್ರೆಗೆ ಹಾಕಿರ್ತೇನೆ. ನೋಡಿ, ಇವಾಗ ಆ 3 ಲೋಟ ನೀರಿಗೆ ನಾನು ಗ್ರೈಂಡ್ ಮಾಡಿದಂತಹ ಈ ಜ್ಯೂಸಿನ ಪುಡಿಯನ್ನು ಸೇರಿಸಿಕೊಳ್ತಿದ್ದೇನೆ. ನೋಡಿ, ಇವಾಗ ಇದನ್ನು ನಾವು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಬೇಕು. ನೋಡಿ, ಇವಾಗ ಒಂದು ಲಿಂಬೆ ತಗೊಂಡಿದ್ದೇನೆ. ಇವಾಗ ಇದನ್ನು ನಾವು ಚೆನ್ನಾಗಿ ತಿಕ್ಕಿಕೊಳ್ಬೇಕು. ನೋಡಿ, ಇವಾಗ ಲಿಂಬೆ ರಸವನ್ನು ನಾವು ಹಿಂಡಿಕೊಳ್ಳುವ. ನೋಡಿ, ಇನ್ನು ಈ ನಾವು ಜ್ಯೂಸನ್ನು ಚೆನ್ನಾಗಿ ಸೋಸಿಕೊಳ್ಳುವ. ನೋಡಿ, ಇವಾಗ ನಾವು ಈ ಜ್ಯೂಸನ್ನು ಚೆನ್ನಾಗಿ ಸೋಸಿಕೊಳ್ಳುವ.
ನೋಡಿ, ಇವಾಗ ನಮ್ಮ ಸೋಂಪು ಜ್ಯೂಸ್ ತಯಾರಾಗಿದೆ. ಇವಾಗ ಯಾವ ರೀತಿಯಾಗಿ ಬಂದಿದೆ ಅಂತೇಳಿ ನಾವು ಟೇಸ್ಟ್ ನೋಡುವ. ಸೂಪರಾಗಿ ಬಂದಿದೆ. ಕುಡಿಯುವಾಗ ಒಂದು ಸ್ವಲ್ಪ ಶರೀರ ಎಲ್ಲ ನಮಗೆ ತಂಪಾದಂಥ ಒಂದು ಅನುಭವ ಆಗ್ತದೆ. ಸೂಪರ್. ನೋಡಿದ್ರಲ್ಲ, ಈ ಸೋಂಪಿನಿಂದ ಯಾವ ರೀತಿಯಾಗಿ ಒಂದು ಜ್ಯೂಸ್ ರೆಸಿಪಿಯನ್ನು ತಯಾರು ಮಾಡ್ಬೋದು ಅಂತೇಳಿ. ಈ ಬೇಸಿಗೆ ಕಾಲದಲ್ಲಿ ಬಾಯಾರಿಕೆಯನ್ನು ನೀಗಿಸಲಿಕ್ಕೆ ಇಂತಹ ಜ್ಯೂಸುಗಳೆಲ್ಲ ನಮಗೆ ತುಂಬ ಅಗತ್ಯ. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಹಲವಾರು ರೆಸಿಪಿ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನಾನು ಸದಾ ಬರ್ತಾ ಇರ್ತೇನೆ. ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ. ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ.